ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ರು? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಎಲ್ರು ಆರಾಮಾಗಿದ್ದೀರಾ ಅನ್ಕೋತೀನಿ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೆ, ವಾಂಗಿಬಾತ್ ಮಾಡಿದ್ದೆ. ಅದು ಕ್ಯಾಪ್ಸಿಕಮ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ಮತ್ತೆ ಇವಾಗ ನಾನು ಅದನ್ನ ಹೇಗ್ ಮಾಡಿದ್ದೆ, ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ ಅಂತ ತೋರಿಸ್ತೀನಿ. ತುಂಬಾ ಸಿಂಪಲ್. ನೋಡಿ, ನಾನು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, 5 ತಗೊಂಡಿರೋದು. ಈರುಳ್ಳಿ 3 ತಗೊಂಡಿದ್ದೀನಿ, ಮೀಡಿಯಂ ಸೈಜು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಮತ್ತೆ ಗುಂಟೂರು ಮೆಣಸಿನ್ಕಾಯಿ ಒಂದು 5ರಿಂದ 6 ತಗೊಂಡಿದ್ದೀನಿ. ಖಾರಕ್ಕೆ ನೋಡಿ ತಗೊಳ್ಳಿ. ಮತ್ತೆ ಇದಕ್ಕೇನಂದ್ರೆ ನಾವು ಚಿಲ್ಲಿ ಪೌಡರ್ ಏನು ಹಾಕಲ್ವಲ್ಲ, ಅದಕ್ಕೋಸ್ಕರ. ಕಡಲೆಬೇಳೆ, ಉದ್ದಿನಕಾಳು ಮತ್ತೆ ಜೀರಿಗೆ, ಶುಂಠಿ. ಕಡಲೆಬೇಳೆ ಎಲ್ಲ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಜೀರಿಗೆ ಅದು 1 ಟೇಬಲ್ ಸ್ಪೂನು. ಮತ್ತೆ ಸ್ವಲ್ಪ ಶುಂಠಿ, 2 ಟೊಮೊಟೊ ತಗೊಂಡಿರೋದು. ಅದು ಫಾರಂ ಟೊಮೊಟೊ ತಗೊಂಡಿದ್ದೀನಿ, ನಾಟಿ ತಗೊಂಡಿಲ್ಲ, ಹುಳಿ ಜಾಸ್ತಿ ಇರುತ್ತೆ ಅನ್ನೋದಕ್ಕೋಸ್ಕರ. ಮತ್ತೆ ವಾಂಗಿಬಾತ್ ಪೌಡ್ರ್ ತಗೊಂಡಿರೋದು 3ರಿಂದ 4 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ನೋಡಿ, ಇದು ಬಂದು ಹುಣಸೆ ಹಣ್ಣು ನಾನು ಹುಳಿ ರೆಡಿ ಮಾಡಿ ಇಟ್ಕೊಂಡಿರೋದು. ಇವಾಗ ಒಗ್ಗರಣೆಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ. ಕಡಲೆಬೇಳೆ, ಸಾಸಿವೆ, ಅರಿಶಿನ, ಜೀರಿಗೆ, ಉದ್ದಿನಕಾಳು ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರ ಇದಕ್ಕೆ ಈರುಳ್ಳಿ ಹಾಕಿ, ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಮತ್ತೆ ಬಾಕ್ಸಿಗೆ ಬೇಗ ರೆಡಿ ಮಾಡ್ಬೋದು. ತುಂಬಾ ಈಸಿಯಾಗಿರುತ್ತೆ ಮತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಬದನೆಕಾಯಿ ಹಾಕಿ ಮಾಡಬೇಕು ಅನ್ನೋದೇನಿಲ್ಲ ವಾಂಗಿಬಾತ್ಗೆ. ನೋಡಿ, ಈಗ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ. ಈಗ ಇದಕ್ಕೆ ಉಪ್ಪು ಹಾಕಿ ಕ್ಯಾಪ್ಸಿಕಮ್ ಹಾಕೋತೀನಿ. ಕ್ಯಾಪ್ಸಿಕಮ್ ನೋಡಿ, ನಾನು ಉದ್ದುದ್ದಾನೆ ಕಟ್ ಮಾಡ್ಕೊಂಡಿರೋದು. ತುಂಬಾ ದಪ್ಪ ಕಟ್ ಮಾಡಿಲ್ಲ, ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿರುತ್ತೆ, ಈ ರೀತಿ ಮಾಡಿ ನೋಡಿ. ಯಾಕೆ ಅಂದ್ರೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಆಕ್ಚುಲಿ ಇದನ್ನ. ಯಾವತ್ತೂ ನಾನು ಕ್ಯಾಪ್ಸಿಕಮ್ ಅಲ್ಲಿ ವಾಂಗಿಬಾತ್ ಟ್ರೈ ಮಾಡಿರಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಆದಷ್ಟು ನಾವು ಇದನ್ನ ಎಣ್ಣೆಲೆ ಫ್ರೈ ಮಾಡಬೇಕು, ನೀರೇನು ಹಾಕೋ ಹಾಗಿಲ್ಲ. ನೆಕ್ಸ್ಟ್ ಇವಾಗ ನಾನು ಹುಳಿ ಹಾಕೋತೀನಿ. ಹುಳಿ ಹಾಕ್ಬಿಟ್ಟು ಒಂದ್ 2ರಿಂದ 3 ನಿಮಿಷ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು, ಚೆನ್ನಾಗಿರುತ್ತೆ ಅವಾಗ. ವಾಂಗಿಬಾತ್ ಪೌಡರ್ ಹಾಕಿ ನಾವೇನ್ ತುಂಬಾ ಬೇಯಿಸೋದೇನ್ ಬೇಡ. ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಒಂದ್ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಫೈನಲಿ ಇವಾಗ ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ನಾನು ರೈಸ್ ಮಾಡಿ ಇಟ್ಟಿದ್ದೀನಿ ಮುಂಚೆನೆ, ಅದನ್ನ ಹಾಕೊಳ್ತೀನಿ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡಿ. ಕೆಲವೊಬ್ರು ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ, ನನ್ನ ಚಾನಲ್ ವ್ಯೂಸ್ ಆಗ್ಲಿ ಮತ್ತೆ ವಾಚ್ ಅವರ್ಸ್ ಆಗ್ಲಿ, ಸಬ್ಸ್ಕ್ರೈಬ್ ಆಗ್ಲಿ ತುಂಬಾ ಚೆನ್ನಾಗಿ ಹೋಗ್ತಿದೆ. ತುಂಬಾನೇ ಖುಷಿ ಆಗುತ್ತೆ. ಇದೆಲ್ಲ ಬಂದು ನಮ್ಮ ರಿಲೇಟಿವ್ಸ್ ಅವರು ಇವರು ಅಂತ ಅಲ್ಲ, ನನಗೆ ಯಾರು ಗೊತ್ತಿಲ್ದಲೇ ಇರೋರು, ನನ್ನ ಫ್ರೆಂಡ್ಸ್ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ. ಹಾಗಂತ ರಿಲೇಟಿವ್ಸ್ ಇಲ್ಲ ಅಂತಲ್ಲ, ಕೆಲವೊಬ್ರು ಬೆರಳೆಣಿಕೆಯಷ್ಟು ನನ್ನವರು, ನನ್ನ ರಿಲೇಟಿವ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.